ಮದುವೆ ಆದಮೇಲೆ ಕುಜದೋಷಕ್ಕೆ ಪರಿಹಾರವಿದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ತುಂಬ ಜನ ಮದುವೆಯ ಸಂದರ್ಭದಲ್ಲಿ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ತಾರೆ. ಮದುವೆ ಕೂಡು ಬರುತ್ತಾ, ಮದುವೆ ಮಾಡ್ಕೊಳ್ಬೋದಾ ಅಂತ. ಮದುವೆ ಗಣಕೂಟ ಎಲ್ಲ ಕೂಡ ಬಂದಿದೆ, ಲಗ್ನ ಕೂಡ ಎಲ್ಲ ಕೂಡ ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ಮೇಲೆ ಕುಜದೋಷವಿದೆ ಪರಿಹಾರ ಮಾಡಿಸ್ಕೊಳ್ಳಿ ಅಂತ ಪುರೋಹಿತರು ಜ್ಯೋತಿಷಿಗಳು ಹೇಳಿರ್ತಾರೆ. ಆದರೆ ತುಂಬ ಜನ ನೆಗ್ಲೆಕ್ಟ್ ಮಾಡಿ ಮದುವೆ ಆಗಿದ ನಂತರ ನಾನಾ ರೀತಿಯ ಸಾಂಸಾರಿಕ ಭಿನ್ನಾಭಿಪ್ರಾಯಗಳನ್ನ, ನಿಷ್ಠೆಗಳನ್ನ ಅನುಭವಿಸ್ತಾರೆ. ಹಾಗಾಗಿ ಮದುವೆ ಮುಂಚಿತವಾಗಿ ಯಾವ್ದಾರ ಜನ್ಮಜಾತಕದಲ್ಲಿ ಕುಜದೋಷವಿದ್ರೆ ಪರಿಹಾರ ಮಾಡಿಕೊಂಡು ತದನಂತರ ಮದುವೆಯಾಗಿ, ಇಲ್ಲದಿದ್ದರೆ ಮದುವೆ ಆದ್ಮೇಲೆ ಯಾವುದೇ ರೀತಿ ಕುಜನಿಗೆ ಸಂಬಂಧಪಟ್ಟ ದೋಷಗಳಿಗೆ ಪರಿಹಾರ ಇರುವುದಿಲ್ಲ. ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಕುಟುಂಬದಲ್ಲಿ ನಾನಾ ರೀತಿಯ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು, ಮನೆಯಲ್ಲಿ ಅಶಾಂತಿ, ಈ ತರ ನಾನಾ ಸಮಸ್ಯೆಗಳು ನಿಮ್ಮನ್ನ ಕಾಡಿಸುತ್ತೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ಲಗ್ನಾತ್ 2ನೇ ಸ್ಥಾನ, 4ನೇ ಸ್ಥಾನ, 7, 8, 12 ಈ ಸ್ಥಾನದಲ್ಲಿ ಕುಜನ್ ಇದ್ರೆ ಕುಜದೋಷ ಬರತಕ್ಕಂಥದ್ದು. ಅಂಥವರು ಮೊದಲು ಕುಜಶಾಂತಿಯನ್ನ ಸಂಬಂಧಪಟ್ಟ ಹೋಮ ಹವನವನ್ನ ಜಪವನ್ನ ಮಾಡಿಸ್ಕೊಂಡು ತದನಂತರ ಮದುವೆಯಾಗಿ ಖಂಡಿತವಾಗಿಯೂ ಜೀವನ ಸುಂದರವಾಗತ್ತೆ. ರೀಲ್ಸ್ನ ಆದಷ್ಟು ಬೇಗ ಯಾರು ಮದುವೆ ಆಗಬೇಕು ಅಂತಿದ್ದಾರೆ ಈ ವರ್ಷ ಅಂಥವ್ರಿಗೆ ಶೇರ್ ಮಾಡಿ, ಅವರು ಅವರ ಜನ್ಮಜಾತಕಗಳನ್ನ ಕುಜದೋಷಗಳಿದ್ರೆ ಪರಿಹರಿಸಿಕೊಂಡು ತದನಂತರ ಮದುವೆ ಆಗಲಿ. ಪ್ರತಿನಿತ್ಯ ಉಪಯುಕ್ತ ಮಾಹಿತಿಗಳಿಗೆ ಭವಿಷ್ಯ ದರ್ಶನ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ನಮ್ಮನ್ನು ಫಾಲೋ ಮಾಡೋ ಮುಖಾಂತರ ನಮ್ಮನ್ನು ಕೂಡ ಪ್ರೋತ್ಸಾಹಿಸಿ. ಶುಭಮಸ್ತು.